ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೇ 1ರಂದು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಪೂರ್ವಭಾವಿ ಸಭೆ ಸೇರಿರುತ್ತೇವೆ. ಇವತ್ತು ಈ ನಮ್ಮ ಬೇತ್ಮಂಗಲ ಹೋಬಳಿ ಸುತ್ತಮುತ್ತ ಅನೇಕ ಜನ ಕಟ್ಟಡ ಕಾರ್ಮಿಕರು, ಮಣ್ಣು ಕೆಲಸದವರು, ಕಲ್ಲು ಕೆಲಸದವರು, ಆಮೇಲೆ ಕಾರ್ಪೆಂಟ್ರು ಮುಂತಾದವರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ನಾವೂ ಸಹ ಈ ಬೇತ್ಮಂಗಲ ಹೋಬಳಿಯಲ್ಲಿ ಈ ಒಂದು ಕಾರ್ಮಿಕರ ದಿನಾಚರಣೆಯನ್ನು ಮೇ 1ರಂದು ಆಚರಿಸಬೇಕಂತ ಇವತ್ತಿನ ದಿನ ಇಲ್ಲಿ ಸಭೆ ಕರೆಯಲಾಗಿದೆ. ಇವತ್ತಿನ ಉದ್ದೇಶ ಇದೇ ಇರುತ್ತದೆ. ಸಂಘ ಬೇತ್ಮಂಗಲ ಹೋಬಳಿಯಿಂದ ಕಾರ್ಮಿಕರ ದಿನಾಚರಣೆ, ವಿಶ್ವ ಕಾರ್ಮಿಕರ ದಿನಾಚರಣೆ ಒಂದು ಅದ್ಭುತವಾದ ಒಂದು ಹಬ್ಬ. ಕಾರ್ಮಿಕರು ಒಳ್ಳೆ ಹಬ್ಬ. ಆ ಹಬ್ಬಕ್ಕೆ ಪ್ರತಿಯೊಂದು ಕಾರ್ಮಿಕರು, ಪ್ರತಿಯೊಬ್ಬರು ಹಬ್ಬ ತರ ಒಳ್ಳೆ ಆಚರಣೆ ಮಾಡ್ಕೋಬೇಕಂತ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ. ಎಲ್ರಿಗೂ ಬಂದಿರೋ ನಮ್ಮ ಮಾಧ್ಯಮರಿಗೂ ಎಲ್ರಿಗೂ ನಮಸ್ಕಾರ. ಸಂಘ ಬೇತ್ಮಂಗಲ ಹೋಬಳಿ ಅತಿಥಿಗಳು ನಮ್ಮ ಜಿಲ್ಲಾಧ್ಯಕ್ಷರು ಗೋಪಿ ಮೇಸ್ತ್ರಿ, ತಾಲೂಕು ಅಧ್ಯಕ್ಷರು ಈಶ್ವರಪ್ಪ, ಜಿಲ್ಲಾ ಯುವ ಅಧ್ಯಕ್ಷ ಶಂಕರ್ ರೆಡ್ಡಿ, ಹೋಬಳಿ ಅಧ್ಯಕ್ಷ ಗಂಗರೆಡ್ಡಿ ಅಂತ ಎಲ್ಲ ನಮ್ಮ ಸದಸ್ಯರು, ತಿಪ್ಪಣ್ಣ, ನಾಗರಾಜು, ಮುನ್ನುಸ್ವಾಮಿ, ಎಲ್ಲ ನಮ್ಮ ಸದಸ್ಯರೆಲ್ಲ ಭಾಗವಹಿಸ್ತಾರೆ. ಎಲ್ಲರ ಮುಖಾಂತರ ನಾವು ಆಚರಣೆ ಮಾಡ್ತೀವಿ. ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ದೊಡ್ಡದಾಗಿ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಅವ್ರವ್ರು ತಕ್ಕಂತೆ ಅವರು ಹಬ್ಬ ತರ ಕಾರ್ಮಿಕರು ಮಾಡ್ಕೋಬೇಕಂತ ಎಲ್ಲರೂ ಹೇಳ್ತಾ, ಆಫೀಸ್ನಲ್ಲೇ ಎಲ್ಲೋ ಬರೋ ನಾವು ಕಾರ್ಮಿಕರು, ನಮ್ಮ ಸಂಘದ ಎಲ್ಲ ಸದಸ್ಯರು, ನಮ್ಮ ಕಟ್ಟಡ ಕಾರ್ಮಿಕರು ಎಲ್ಲರೂ ನಮ್ಮ ಆಫೀಸ್ ಕಡೆ ಬಂದು ಆಚರಣೆ ಮಾಡೋದನ್ನ ನೋಡ್ಕೊಂಡು ಹೋಗ್ಬೋದು ಅಂತ ನಾನು ಎಲ್ಲ ನಮ್ಮ ತಾಲೂಕು ಮತ್ತು ಹೋಬಳಿ ಸಮಿತಿ ಇಲ್ಲಿರೋ ಎಲ್ಲ 8,000 ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಕಾರ್ಡ್ ಮಾಡ್ಕೊಂಡಿದ್ದಾರೆ. ಎಲ್ಲ ಕಾರ್ಮಿಕರು ಬರ್ತಾರೆ, ಬಂದು ಪೂಜೆ ನೋಡ್ಕೊಂಡು ಎಲ್ಲರೂ ಹೋಗುತ್ತಾರೆ. ಕಟ್ಟಡ ಕಾರ್ಮಿಕರ ಸಂಘದ ಬೇತ್ಮಂಗಲ ಆಫೀಸ್ ನಲ್ಲಿ ಯಾವ ತರ ಕೆಲಸ ಮಾಡ್ತಾ ಇದ್ರಿ ಅಂತ, ಈ ಬೆನಿಫಿಟ್ ಏನೇನಿದೆ ಅಂತ ಹೇಳ್ತೀನಿ. ಅದು ಮದುವೆ ಬಂದ್ಬಿಟ್ಟು 60,000 ಕೊಡ್ತಾರೆ, ಡೆತ್ ಆದ್ರೆ 75,000 ಕೊಡ್ತಾರೆ, ಡೆಲಿವರಿ ಆದ್ರೆ ಗಂಡು ಆದ್ರೆ 20,000 ಕೊಡ್ತಾರೆ, ಹೆಣ್ಮಗುಗೆ 30,000 ಕೊಡ್ತಾರೆ. ಮತ್ತೆ ಸ್ಕಾಲರ್ಶಿಪ್ ವರ್ಷಕ್ಕೊಂದ್ಸರಿ ಸ್ಕಾಲರ್ಶಿಪ್ ಕೊಡ್ತಾರೆ. ಮಕ್ಕಳದ್ದು ಇವಾಗೆಲ್ಲ ಸ್ಕಾಲರ್ಶಿಪ್ ಕಡಿಮೆ ಮಾಡಿದ್ದಾರೆ, ಮೊದಲೆಲ್ಲ ಜಾಸ್ತಿ ಕೊಡ್ತಾ ಇದ್ರು. ತಿರ್ಗಾ ಹಾಸ್ಪಿಟಲ್ ಏನಾದ್ರು ಅಡ್ಮಿಟ್ ಆದ್ರೆ ಅದಕ್ಕೆ ಕೊಡ್ತಾರೆ. 400 ರೂಪಾಯಿಂದ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏನಾದ್ರು ಅಕಸ್ಮಾತ್ ಆಗಿ ಇನ್ನು ಬಿದ್ದೇನಾದ್ರು ಲೇಟ್ ಆದ್ರೆ ಅದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ. ಬೆನಿಫಿಟ್ ಸಿಗೋದು ಅದರಲ್ಲಿ ಬಂದ್ಬಿಟ್ಟು ಎಜುಕೇಶನ್, ಮ್ಯಾರೇಜ್ ಮಾತ್ರ, ಮಿಕ್ಕಿದೆಲ್ಲ ಬೇಗ ಸಿಗುತ್ತೆ. ಡೆತ್ ಆಗ್ಲಿ, ಹೆರಿಗೆ ಆಗ್ಲಿ ಅವೆಲ್ಲ ಬೇಗ ಸಿಗುತ್ತೆ. ವರ್ಷ ಆದ್ಮೇಲೆ ಮದುವೆ ಆಗ್ಲಿ, ಎಜುಕೇಶನ್ ಆಗ್ಲಿ ಸಿಗೋದು. ಅದು ಇಬ್ಬರು ಮಕ್ಳಿಗೆ ಮಾತ್ರ ಕೊಡ್ತಾರೆ. ಮಿಕ್ಕಿದ್ದು ಡೆತ್ ಅಂದ್ರೆ ಅವ್ರ ನಾಮ್ನ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಅದು ಡೆತ್ ಆಗಿ ಅವ್ರು ನಾಮ್ನ ಬಂದು ಅಪ್ಲೈ ಮಾಡ್ಬೋದು ಕಂಪಲ್ಸರಿ. ಅವ್ರು ಮಾಡಿಲ್ಲ ಅಂದ್ರೆ ವೇಸ್ಟ್. ಇಲ್ಲ ವರ್ಷ ರಿನ್ಯೂವಲ್ ಇರಬೇಕು, ರಿನ್ಯೂವಲ್ ಇದ್ರೆ ಮಾತ್ರ ಆಗುತ್ತೆ. ಇಲ್ಲ ರಿನ್ಯೂವಲ್ ಇಲ್ಲ ಅಂದ್ರೂ ರಿನ್ಯೂವಲ್ ಎಕ್ಸ್ಪೈರ್ ಆಗಿದೆ ಅಂದ್ರೆ 1 ವರ್ಷ ಟೈಮ್ ಇರುತ್ತೆ, ಅದಕ್ಕೆ ಅವಾಗ ಅಪ್ಲೈ ಮಾಡ್ಬೋದು. ಈ ತರ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ. ಮಾಡೋದಕ್ಕೆ ಆಧಾರ್ ಕಾರ್ಡ್ ಬೇಕು, ನಾಮಿನಿಯವ್ರ ಆಧಾರ್ ಕಾರ್ಡ್ ಬೇಕು, ಮತ್ತೆ ರೇಷನ್ ಕಾರ್ಡು, ಬ್ಯಾಂಕ್ ಬುಕ್, ವೋಟರ್ ಐಡಿ, ತಿರ್ಗಾ ಮೇಸ್ತ್ರಿ ಆಧಾರ್ ಕಾರ್ಡ್ ಬೇಕು, ಓನರ್ ಆಧಾರ್ ಕಾರ್ಡ್ ಬೇಕು, ಬಿಲ್ಡಿಂಗ್ ಓನರ್, ಮತ್ತೆ ಪಾಸ್ಬುಕ್ ಬೇಕಾಗುತ್ತೆ. ಇಷ್ಟು ಕೊಡ್ಬೇಕು, 2 ಫೋಟೋ ಕೊಡ್ಬೇಕು. ಮತ್ತೆ ಬ್ಯಾಂಕ್ ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕು. OTP ಕಂಪಲ್ಸರಿ ಹೇಳ್ಬೇಕಾಗುತ್ತೆ. 3 OTP ಬರುತ್ತೆ, 3 OTP ಹೇಳ್ಬೇಕು. 3 OTP ಆದ್ಮೇಲೆ ಕಾರ್ಡ್ ಅಪ್ಲೈ ಆಗೋದು. ಅದಾದ್ಮೇಲೆ ವೆರಿಫಿಕೇಶನ್ ನಡೆಯುತ್ತೆ. ವೆರಿಫಿಕೇಶನ್ ಮೇಲೆ ಅವ್ರು ಅಪ್ರೂವಲ್ ಆಗುತ್ತೋ ಇಲ್ವಾ ಅಂತ ಅದು ಬೇರೆ. ಅದು 45 ದಿವಸಕ್ಕೆ ಅಪ್ಲಿಕೇಶನ್ ಹಾಕಿದ್ಮೇಲೆ 45 ದಿವಸಕ್ಕೆ ಅಪ್ರೂವಲ್ ಮಾಡ್ಬೇಕು.